ಏನಂತ್ಕೊಂಡ್ರಿ ನಾನಂದ್ರೆ ಹೊಡಿಯಕ್ ಬಂದಿದ್ದ ಮತ್ತೆ ಕೊನೆಗೂ ಹಿಡ್ದಾಕ್ಬಿಟ್ಟೆ ಅವನನ್ನ ಇವತ್ತು. ಏನ್ ಬೇಕಾದ್ರೂ ಮಾಡಿ ಗೆದ್ಬಿಡ್ಬೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲ ದಿನ ಒಂದೇ ತರ ಇರುತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀವೇನು ಚಿಂತೆ ಮಾಡ್ಬಿಡಿ, ನಾನು ಅವ್ರನ್ನ ಸರಿ ಮಾಡ್ತೀನಿ. ಯಾಕೋ ಅಷ್ಟೊಂದು ಸಿಟ್ಟಲ್ಲಿದ್ಯಾ? ಹೇಗೂ ಸಿಕ್ಕಾಕೊಂಡ ತಾನೆ ಅವನು. ಸುಮ್ಮನೆ ಇರಕ್ ನಂಗೆ ಕೈಲಾಗ್ತಾ ಇಲ್ಲ. ಇಷ್ಟು ದಿನ ನಾನು ಹೊಡೆದು ಆಟಸ್ದವ್ನ ಮುಖ ನೋಡ್ಬೇಕು ಅನ್ಸ್ತದೆ ನಂಗೆ. ಒಳಗೆ ನುಗ್ಗಿ ಬಾಲ ಬಾರಿಸ್ಬೇಕು ಅನ್ಸ್ತದೆ. ತಡ್ಕೊಳ್ಳೋ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಮೊದಲೇ ಮನೆಯಲ್ಲಿ ಯಾರೂ ಇಲ್ಲ. ಅವನ ಕೈಯಲ್ಲಿ ಗನ್ ಇರಬಹುದು, ಅವನು ಸುಳ್ಳೇ ಹೇಳ್ತಿರ್ಬಹುದು. ಬೆಳಗಿನ ತನಕ ಕಾಯೋದಿಕ್ಕೇನು ಕಷ್ಟ ನಿನಗೆ? ನನಗೆ ಆಗ್ತಾರೋ ಚಡ್ಪಡಿಕೆನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಸಿಕ್ಕೋದವನ್ನ ಬಾರಿಸಿದ್ಮೇಲೆ ನೆಮ್ಮದಿ ನನಗೆ. ಅವನಿಗೆ ಎರಡೇಟ್ ಕೊಡ್ಬೇಕನ್ನೋ ಕೋಪ ನನಗೂ ಇದೆ. ಅವನ ಕೈನಲ್ಲಿ ಹೀನಾಮಾನವಾಗಿ ಒದೆ ತಿಂದಿರೋ ನಿನ್ನ ಸಿಟ್ಟನ್ನ ನಾನು ಅರ್ಥ ಮಾಡ್ಕೋತೀನಿ. ಆದರೆ ಬೆಳಗಿನ ತನಕ ಕಾಯ್ಬೇಕಪ್ಪ. ತಾಳ್ಮೆ ಇರಲಿ. ಹಾಗಂತೀರಾ? ಇಷ್ಟ ಮೇಲೆ ಏನಾರ ಹೆಚ್ಚು ಕಮ್ಮಿ ಆದರೆ ನಾನು ಕೇಳಬೇಡ. ಸರಿ ನೋಡೋಣ. ನನ್ನ ಮರ್ಯಾದೆ ಹೋಗೋದು ಪಕ್ಕ ಆಯ್ಸಲ್ಲ. ಇಷ್ಟು ದಿನ ಮುಚ್ಚಿಟ್ಕೊಂಡು ಬಂದ ಸತ್ಯನ ಈಗಂತೂ ಹೇಳಲೇಬೇಕಾಗತ್ತೆ. ಇಲ್ದಿದ್ರೆ ದರಂದೆ ಬೀಳೋದಂತೂ ಡೌಟೇ ಇಲ್ಲ. ಇಂಥ ಜಾಗದಲ್ಲಿ ಬಂದು ತಪ್ಪಿಸ್ಕೊಳಕ್ಕಾಗದೆ ಇದ್ದಂಗೆ ಸಿಕ್ಕಾಕೊಂಡಲ್ಲಪ್ಪ. ಪಟೇಲ ಅದೇನೋ ಗನ್ ಇದೆ ಅಂದ್ಕೊಂಡು ಹೆದರ್ಕೊಂಡಿದ್ದಾನೆ. ಆದ್ರೆ ಬೆಳಗ್ಗೆ ಎಲ್ಲ ಜನ ಕರ್ಕೊಂಡು ಬರ್ತಾನಲ್ಲ, ಅವಾಗೇನ್ ಮಾಡೋದು? ಮಾತಾಡೋಕೆ ಅವಕಾಶನ ಕೊಡದೆ ಹೋದ್ರೆ ಏನ್ ಮಾಡೋದು? ಆದ್ರೆ ಅಷ್ಟು ಸುಲಭಕ್ಕಂತೂ ಬಿಡಲ್ಲ ನಾನು. ಅದೇನಾಗುತ್ತಾ ನೋಡೇ ಬಿಡ್ತೀನಿ. ಮನೇಲಿ ಯಾರಿಗೂ ಗೊತ್ತಾಗದೇ ಇದ್ರೆ ಸಾಕಪ್ಪ. ಛೇ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಇವರು? ಇವ್ರಿಗೊಂಚೂರು ಸೀರಿಯಸ್ನೆಸ್ಸೇ ಇಲ್ಲ. ಏನಾದ್ರೂ ಕೇಳಿದ್ರೆ ವಾಕಿಂಗು ಜಾಗಿಂಗು ಅಂತ ಕಥೆ ಹೇಳ್ತಾರೆ. ಇಷ್ಟೊತ್ತಲ್ಲಿ ಯಾರಾದ್ರೂ ಹೊರಗೆ ಹೋಗ್ತಾರಾ? ಬರ್ಲಿ, ಇವತ್ತು ಸರಿಗೆ ವಿಚಾರಿಸ್ಕೋತೀನಿ. ಅಯ್ಯೋ, ಅಪ್ಪಾಜಿ ಯಾಕೆ ಈ ಕಡೆಗೆ ಬರ್ತಾ ಇದ್ದಾರೆ? ಏನ್ ಮಾಡ್ಲಿ ಈಗ? ಅರೆ, ಇವನ್ ರೂಮಲ್ಲೇ ಇದ್ದಾನೋ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗಿದ್ದಾನೋ?
ಅಲ್ಲ ಭುವನ್ ಭುವನ್ ಅಲ್ಲ ಮಲ್ಕೊಳ್ಳೋ ಅರ್ಜೆಂಟ್ನಲ್ಲಿ ಬಾಗಿಲು ಹಾಕೊಳ್ಳೋದು ಮರ್ತ್ಬಿಟ್ನಾ ಇವನು. ಭುವನ್ ಪಾಪ ಹಗಲೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ದಣದಿರ್ತಾನೆ ಅನಿಸುತ್ತೆ. ಸುಸ್ತಾಗಿ ಮಲಗಿದ್ದಾನೆ. ಸುಮ್ಮನೆ ತೊಂದರೆ ಕೊಡೋದು ಯಾಕೆ? ನೋಡೋ ರಾಜೇಂದ್ರ, ಇವನೊಬ್ಬ ಹೋಗಿರ್ಲಿಲ್ವಂತೆ ಅವ್ರ ಜೊತೆ. ಇವನೊಬ್ಬ ಸಿಗ್ದ, ಕರ್ಕೊಂಬಂದೆ. ನೋಡೋ, ನಮ್ಮ ಮನೆ ಪಕ್ಕ ಗೋಡೌನ್ ಇದೆಯಲ್ಲ, ಅಲ್ಲಿಗೆ ನೀನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬೆಳಗಿನವರೆಗೂ ಕಾಯ್ತಾ ಇರಬೇಕು. ನಿದ್ದೆ ಗಿದ್ದೆ ಮಾಡಿದ್ಯೋ ಅಷ್ಟೇ. ಸರಿ ಯಜಮಾನ್ರೆ. ನಾನೆಲ್ಲ ಹೇಳಿದ್ದೀನಿ ಕಣೋ. ಸರಿ, ಹಾಗಿದ್ರೆ ನೋಡು, ಏನಾದ್ರೂ ಒಳಗಡೆಯಿಂದ ಸೌಂಡ್ ಬಂದ್ರೆ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾನು ಬಂದು ಎಬ್ಸ್ಬೇಕು, ಏನೋ? ಆಯ್ತು ಯಜಮಾನ್ರೆ. ಬೆಳಗಿನ ತನಕ ಹುಷಾರಾಗಿರು. ಇನ್ನ ಕೇವಲ 4-5 ಗಂಟೆ ಅಷ್ಟೇ. ಬೆಳಗಾದ್ಮೇಲೆ ಊರಿಗೆಲ್ಲ ಹಬ್ಬ. ಇಡೀ ಊರಿಗೆ ಊಟ ಹಾಕಿಸ್ತೀನಿ ನಾನು. ಈ ಪಟೇಲನ್ನೇ ಆಟ ಆಡಿಸಕ್ ಬರ್ತಾರ ಜನ. ನೀನ್ ಹೋಗೋ, ಹೊರಡೋ. ಹೇಳಿದ್ದೀನಿ ಬಿಡ. ನಾನು ಎಂತ ಅವನು ಅಂತ ನೋಡ್ತಾ ಇರು ಉಗ್ರಪ್ಪ. ಬಿಡೋದಿಲ್ಲ ನಾನು. ರಾಜೇಂದ್ರ, ಹೋಗಿ ಮಲ್ಕೊಳ್ಳೋ. ಆಗ್ಲೇ ಮಧ್ಯರಾತ್ರಿ ಕಳೀತು. ಇವತ್ತು ನಿದ್ದೆ ಬರಲ್ಲ ನನಗೆ ಖುಷಿಯಲ್ಲಿ. ಈ ಪಟೇಲ್ ನನ್ಗೆ ಹೊಡಿತೀಯನೋ? ನಾಳೆ ಇದೇ ಬಾ ನಿನ್ಗೆ ಹಬ್ಬ. ನಾನು ಹೇಳೋದನ್ನ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಮೆತ್ತಗೆ ಬಾಗಲ್ ತೆಗೆದು
ಹಿಂದೆ ಮುಂದೆ ನೋಡದೆ ಚೆನ್ನಾಗಿ ಬಾರಿಸ್ಬೇಕು. ಪಿಸ್ತೂಲಿದ್ರೆ ಏನೋ ಮಾಡೋದು? ಸುಮ್ಮನೆ ಉಗ್ರಪ್ಪ. ನೀವೊಂದು ಕೆಲಸ ಮಾಡು, ಒಳಗಡೆ ಹೋಗಿ ಮುಂಚೆ ಗೋಣಿಚೀಲ ತಗೋ, ಎತ್ತಾಕೊಂಡು ಬರಬೇಕು, ರಪ್ಪ 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 ಅಂತ ಚೆನ್ನಾಗಿ ಬಾರಿಸ್ಬೇಕು ಅವನ್ನ. ಏನೋ ತಗೋ, ತೆಗಿಯೋಗೋ ಹೋಗೋ. ಅಲ್ವಾ ರಾಜೇಂದ್ರ, ಅವ್ನು ಶೂಟ್ ಮಾಡಿಬಿಟ್ರೆ? ಅಲ್ಲ ಉಗ್ರಪ್ಪ, ಮುಂದೆ ಇರೋರ್ಗೆ ಗುಂಡು ಬಿಡುತ್ತೆ, ನಾವು ಹಿಂದೆ ತಾನೇ ಇರೋದು. ಅಷ್ಟಕ್ಕೂ ಎಷ್ಟು ಗುಂಡಿರುತ್ತೆ ಒಂದು ಗನ್ನಲ್ಲಿ? ಏನ್ರಿ ಉಗ್ರಪ್ಪ, ಅದು ಏನೋ ಸೌಂಡೇ ಕೇಳಿಸ್ತಾ ಇಲ್ಲ. ಏನ್ರ ಆಯ್ತಲ್ಲೇ? ಮಾತಾಡ್ರು. ನೇಣು ಹಾಕೊಂಡು ಸತ್ತೋಗ್ಬಿಟ್ಟ. ಹಾ, ಈ ಪಾಟೇಲ್ ನಂಗೆ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಂಡ ಅಂದ್ಕೊಂಡೆ ಹೀಗೆ ಆಗಿರುತ್ತೆ ಅಂತ. ನನಗಳೇ, ಒಳಗಡೆ ಯಾರೂ ಇಲ್ಲ. ಹಬ್ಬ, ಬದುಕೊಂಡೆ ನಾನು. ಇನ್ ಸೇಫ್. ಇದ್ಯಾರಿಗೆ ಮಲಗಿರೋದು? ಯಾರೂ ಇಲ್ವಾ? ಹಂಚ್ ತೆಗೆದು ಹೋಗಿದ್ದಾನೆ. ಇವಳು ಯಾಕೆ ಇಲ್ಲಿ ಬಂದು ಮಲಗಿದ್ಲು? ಏನು ಗ್ರಾಚಾರನಪ್ಪ ಇದು? ಶಂಕರನ ನೋಡಿದ್ರೆ ಏನು ಕತಿ? ಅಲ್ಲಿ ಜ್ವಾಲಾಮುಖಿಯಿಂದ ತಪ್ಪಿಸ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಭೂಕಂಪ. ಏನು ಮಾಡಲಿ ಈಗ? ಮೊದಲೇ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ತಲೆ ಕೆಟ್ಟು ಹೋಗಿದೆ. ಪಟೇಲನ ಕೈಲಿ ತಪ್ಪಿಸ್ಕೊಂಡು ಬರೋಕ್ಕೆ ಸಾಕಾಗೋಯ್ತು. ಅವನನ್ನಾದರೂ ಹೇಗೋ ಯಾಮಾರಿಸ್ಬಿಡ್ಬೋದು. ಆದರೆ ಇವಳನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಹತ್ರ ಎಲ್ಲಿಗೆ ಹೋಗಿದ್ರಿ, ಏನು ಕತೆ ಅಂತೆಲ್ಲ ಶುರು ಮಾಡ್ತಾಳೆ.
ಏನು ಹೇಳೋದು ನಾನು, ಹೇಗೆ ಹೇಳೋದು? ಒಂದು ಮುಗಿದ್ರೆ ಇನ್ನೊಂದು ಶುರು ಆಯ್ತಲ್ಲಪ್ಪ. ಇವ್ರು ಯಾವಾಗ ಬಂದು ಮಲ್ಕೊಂಡ್ರು? ನಾನು ಯಾವಾಗ ಇಲ್ಲಿ ಮಲ್ಕೊಂಡೆ? ಭುವನ್, ಭುವನ್ ಹೇಳಿ ಭುವನ್. ಭುವನ್ ಸಾಕು, ಎದ್ದೇಳಿ ಮೇಲೆ. ಭುವನ್ ಎದ್ದೇಳಿ, ಎದ್ದೇಳಿ. ನಿದ್ದೆ ಬರ್ತದೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರ್ತೀನಿ. ಭುವನ್ ಸಾಕು, ಎದ್ದೇಳಿ, ಎದ್ದೇಳಿ ಮೇಲೆ. ಅರೆ, ನೀನು ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ನಿನ್ನ ರೂಮಲ್ಲಿ ತೆಗಣೆ ಕಟ್ಟಣ? ತಮಾಷೆ ಮಾಡ್ಬಿಡಿ ಭುವನ್. ಎಲ್ಲಿ ಹೋಗಿದ್ರಿ ರಾತ್ರಿ ಎಲ್ಲ? ಅಲ್ಲ ಶ್ರದ್ಧಾ, ನೀನು ಯಾಕೆ ಇಲ್ಲಿ ಬಂದು ಮಲ್ಕೊಂಡಿದ್ಯಾ? ಏನು ವಿಷಯ? ಓ, ಗಂಟೆ ನೆನಪಾಯ್ತಾ? ಅಥವಾ ಒಬ್ಳಿಗೆ ಭಯ ಆಯ್ತಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಅರೆ, ನೀನೇ ನನ್ನ ರೂಮಿಗೆ ಬಂದು ಮಲ್ಕೊಂಡು ನನ್ನೇ ಪ್ರಶ್ನೆ ಮಾಡ್ತಾ ಇದೀಯಾ? ನೋಡಿ, ನಿಮಗೆ ಅಂತ ಇಡೀ ರಾತ್ರಿ ಕಾದು ಕಾದು ಯಾವಾಗ ನಿದ್ದೆ ಮಾಡಿದ್ನೋ ನನಗೆ ಗೊತ್ತಾಗಿಲ್ಲ. ಮೊದಲು ಉತ್ತರ ಕೊಡಿ ನನಗೆ. ಎಲ್ಲಿ ಹೋಗಿದ್ರಿ ರಾತ್ರಿ ಎಲ್ಲ? ಬೇರೆ ಏನು ಮಾತಾಡ್ಬೇಡಿ ನನ್ನ ಹತ್ರ.